ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಸೆಷನ್ನು ಇಟ್ ವಾಸ್ ಇನ್ ಇಂಗ್ಲೀಷ್, ಸೆಕೆಂಡ್ ಇನ್ ಕನ್ನಡ. ಸ್ವಾಮೀಜಿ ಹ್ಯಾಸ್ ಟೋಲ್ಡ್ ಮಿ ಯು ಹ್ಯಾವ್ ಟು ಮಿಕ್ಸ್ ಬೋತ್. I don't know how I'll be able to do, but just out of curiosity, I want to know how many of you don't understand Kannada. Okay, some of you are there. In my flow, if I miss out telling in English, please don't mind. I will try to, because if I do it in two languages, Swamiji has to give me double the time. It's only 1:06. 1:30 I think was your lunch time. Maybe 5 minutes. Swamiji is showing me 2 o'clock. Anyway, I will not bore you. One of our ಹಿರಿಯ ಸನ್ಯಾಸಿಗಳು ಹೇಳ್ತಾರೆ, ನಾವು ತುಂಬ ಮಾತಾಡ್ತಿರ್ಬೇಕಾದ್ರೆ ತುಂಬ ಬೋರ್ ಆಗ್ತಾ ಇದೆಯಾ ಅಂತ ಕೇಳಿದ್ರು. ವೈಯಕ್ತಿಕವಾಗಿ ಮಾತಾಡೋಣ, ಸ್ವಾಮೀಜಿ ನಮ್ಮನ್ನು ಹೆಚ್ಚು ಬೋರ್ ಮಾಡಬೇಕು, ನೀವು ಬೋರ್ವೆಲ್ ಚೆನ್ನಾಗಿ ಇಳಿಸ್ಬೇಕು ನಮ್ಮ ಒಳಗಡೆ ಜ್ಞಾನವನ್ನು. ಪ್ರೀತಿಯ ಶಿಕ್ಷಕ ಬಂಧುಗಳೇ, ಬೆಳಗಿನಿಂದ ನಿಜವಾಗ್ಲೂ ನಾನೇನೋ ಹೇಳಕ್ಕೆ ಬಂದೆ ಅಂತಲ್ಲ, ನಿಜವಾಗ್ಲೂ ಸ್ವಾಮಿ ಬೋಧ ಸ್ವರೂಪಂಜಿಯವ್ರು ಕರೆದಾಗ, ಸ್ವಾಮಿ ಶುದ್ಧಿದಾನಂದಜಿ ಮಹಾರಾಜ್ ಅವರು, ಡಾಕ್ಟರ್ ಮುರಳೀಧರ್ ಅವರು ಮಾತಾಡ್ತಾರೆ ಅಂತ ಕೇಳಿದಾಗ ಒಂದು ಆಲೋಚನೆ ಇದ್ದಿದ್ದು, ನಾನು ಕಲಿಯಕ್ಕೆ ಹೋಗಬೇಕು ಅಂತ, ತಿಳ್ಕೊಳಕ್ಕೆ ಹೋಗ್ಬೇಕು, ಕಲಿಯಕ್ಕೆ. ಮೈ intention was I should go to Ramakrishna Math also to learn. So many things to learn. ಬೆಳಗಿಂದ ಇವರು ಶಿಕ್ಷಕರು ಅಂದರೆ ಹೀಗಿರಬೇಕು, ಶಿಕ್ಷಕಿ ಅಂದರೆ ಹೀಗಿರಬೇಕು, ಶಿಕ್ಷಣ ಅಂದರೆ ಹೀಗಿರಬೇಕು, ಸೋ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹ್ಯಾವ್ ಬಿನ್ ಟೋಲ್ಡ್ ಅಬೌಟ್ ಟೀಚರ್ಸ್, ದ ಪ್ರೊಫೆಷನ್ ಆಫ್ ಟೀಚಿಂಗ್. So much of heavy responsibility on the teachers. So much of moral responsibility. When I say heavy responsibility, it is moral responsibility. I want to ask you a question, all the teachers here. Do you feel, after listening to Swamiji and Dr. H.N. Muralidhar, do you all feel that this responsibility is a burden? This expectation is a burden? ಏನು ಹೊರೆ ಥರ ಆಗ್ತದ? ಇಷ್ಟೆಲ್ಲ ನಿರೀಕ್ಷೆ ಮಾಡ್ತಿದ್ದಾರಲ್ಲ ನಮ್ಮಿಂದ, ಇದು ಹೊರೆ ಆಗ್ತದ ನಮಗೆ, ಹೊರೆ ಅಂತ ಅನ್ಸುತ್ತಾ ನಿಮಗೆ ಅಂತ? ಪ್ಲೀಸ್ ಲೆಟ್ ಅಸ್ ಆಲ್ ರಿಮೆಂಬರ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ನೋಬಲ್ ಪೀಪಲ್, ಎಕ್ಸ್ಪೆಕ್ಟೇಷನ್ ಆಫ್ ಎಲ್ಡರ್ಸ್ ಶುಡ್ ನೆವರ್ ಬಿ ಎ ಬರ್ಡನ್. ಇಟ್ ಈಸ್ ಆ್ಯಕ್ಚುಲಿ ಎ ಗೈಡ್ಲೈನ್ ಫಾರ್ ಅಸ್. ಮಾತಾಪಿತೃಗಳು, ತಂದೆ ತಾಯಿ ನಮ್ಮಿಂದ ಈ ಥರ ಆಗಬೇಕು, ಈ ಥರ ಆಗ್ತಾನೇನೋ, ಆಗ್ತಾಳೆ ಇವಳು ಅಂತ ನಿರೀಕ್ಷೆ ಮಾಡಿದ್ರೆ, ಇದನ್ನೊಂಥರ ನಮ್ಮಿಂದ ಒಳ್ಳೆಯದನ್ನೇ ಹೆಚ್ಚಿಂದನೇ ನಿರೀಕ್ಷೆ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಒಳ್ಳೆಯದು, ಆ ಕಡೆ ಹೋಗ್ಬೇಕು ನಾವು ಅಂತ ತಿಳಿಸಿದ ಹಾಗೆ ಅಂತ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಎ ಗೈಡ್ಲೈನ್. ವಿ ಹ್ಯಾವ್ ಟು, ಇಟ್ ಈಸ್ ಎನ್ ಎನ್ಕರೇಜ್ಮೆಂಟ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಎಕ್ವಿಪ್ ಅವರ್ ಸೆಲ್ಸ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಬೇಕು. ತಂದೆ ತಾಯಿ ಈ ಥರ ನಿರೀಕ್ಷೆ ಮಾಡ್ತಿದ್ದಾರೆ, ಗುರು ಹಿರಿಯರು ಈ ಥರ ನಿರೀಕ್ಷೆ ಮಾಡ್ತಿದ್ದಾರೆ, ಅದಕ್ಕೆ ತಕ್ಕನಾಗಿ ನಾನು ಬೆಳಿಬೇಕು, ನಾನು ಅದಕ್ಕೆ ತಕ್ಕ ಹಾಗೆ ಕಲಿಬೇಕು ಅಂತ ಮಾಡಬೇಕು. ಸ್ವಾಮಿ ಬೋಧ ಸ್ವರೂಪಂಜಿಯವರು ಫೋನ್ ಮಾಡಿ ಕರೆದಾಗ ಭಾಳ ಹಿಂದೆನೇ ಹೇಳಿದರು, ಒಂದು 10 ದಿನದ ಹಿಂದೆ ಬರಬೇಕಾಗತ್ತೆ ನೀವು ಒಂದ್ಸರಿ ಅಲ್ಸೂರಿಗೆ ಅಂತ. When Swamiji called me, I asked him, what is the topic? He said, it is a workshop for teachers. Topic will be techniques for inculcating higher values. ಆಮೇಲೆ ಇವರು ನಾವು ವಿಚಾರ ಮಾಡ್ತೀವಿ, ಥಾಟ್ ಓವರ್. ಸ್ವಾಮೀಜಿ ಪ್ಲೀಸ್ ರಿಮೂವ್ ದಿ ವರ್ಡ್ ಟೆಕ್ನಿಕ್ಸ್ ಫಾರ್, ಲೆಟ್ ಅಸ್ ಓನ್ಲಿ ಕೀಪ್ ಇಟ್ ಇನ್ಕಲ್ಕೇಟಿಂಗ್ ಹೈಯರ್ ವ್ಯಾಲ್ಯೂಸ್. 2 ಶಬ್ದ ಇಂಗ್ಲೀಷ್ನಲ್ಲಿ. ಇಂಬೈಬಿಂಗ್ ಹೈಯರ್ ವ್ಯಾಲ್ಯೂಸ್ ಅಂದರೆ ನಾನು ತಗೊಳ್ಳೋದು, ಇನ್ಕಲ್ಕೇಟಿಂಗ್ ಅಂದರೆ ನಾನು ಬೇರೆಯವರಲ್ಲಿ ರೂಢಿಸೋದು. ಟೀಚರ್ ಯಾರಲ್ಲಿ ರೂಢಿಸ್ಬೇಕೋ? ವಿದ್ಯಾರ್ಥಿ. ಸೊ ಈಗ ಅದಕ್ಕೆ ಬೇಕಾಗಿರೋ ಟೆಕ್ನಿಕ್ ಹೇಳಬೇಕು. ಶೀರ್ಷಿಕೆಯಲ್ಲಿ ಅದಿಲ್ಲ, ಟೆಕ್ನಿಕ್ಸ್ ಫಾರ್ ಇನ್ಕಲ್ಕೇಟಿಂಗ್ ಹೈಯರ್ ವ್ಯಾಲ್ಯೂಸ್. ದ ಟಾಪಿಕ್ ಈಸ್ ನಾಟ್ ಲೈಕ್ ದಟ್. ಟಾಪಿಕ್ ಈಸ್ ಓನ್ಲಿ ಇನ್ಕಲ್ಕೇಟಿಂಗ್ ಹೈಯರ್ ವ್ಯಾಲ್ಯೂಸ್. ಬಟ್ ಆ್ಯಕ್ಚುಲಿ
It is techniques for inculcating higher values. Do you know the best technique for inculcating higher values? ಬೆಸ್ಟ್ ಟೆಕ್ನಿಕ್ ಒಂದೇ ಡಿಸ್ಕಸ್ ಮಾಡಿದ್ರೆ ಆಗೋಯ್ತು ನಮ್ಮ ಡಿಸ್ಕಷನ್ ಇವತ್ತು. ವಾಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ಇನ್ಕಲ್ಕೇಟಿಂಗ್ ಹೈಯರ್ ವ್ಯಾಲ್ಯೂಸ್ ಇನ್ ಸ್ಟೂಡೆಂಟ್ಸ್? ವಿತ್ ಫಸ್ಟ್ ಇಂಬೈಬ್ ಹೈಯರ್ ವ್ಯಾಲ್ಯೂಸ್, ದೇರ್ ಇಟ್ ಫಿನಿಷಸ್. ನಮ್ಮಲ್ಲಿ ನಾವು ರೂಢಿಸ್ಕೊಂಡ್ಬಿಟ್ರೆ ಬೆಳಗಿಂದ ಅದೇ ಆಲೋಚನೆ ಮಾಡ್ತಿರೋದು. ನಮ್ಮಲ್ಲಿ ನಾವು ರೂಢಿಸ್ಕೊಂಡ್ರೆ ವಿ ವಿಲ್ ಬಿ ಏಬಲ್ ಟು ವೆರಿ ಎಫಿಷಿಯೆಂಟ್ಲಿ ಟು ಕಮ್ಯುನಿಕೇಟ್ ಆಲ್ ದೋಸ್ ಥಿಂಗ್ಸ್ ಟು ದಿ ಸ್ಟೂಡೆಂಟ್ಸ್. ಯಾಕೆ ಈ ಮಾತು ಹೇಳ್ತಿದ್ದೆ ನೋಡಿ, ಇದನ್ನು ಹೇಳಿದ್ರೆ ಮತ್ತೆ ನಾವು ಪಾಠ ಮಾಡಿ ಇದನ್ನು ಹೇಳಬೇಕಾದ್ರೆ ಇಷ್ಟೊಂದೆಲ್ಲ ಮಾಡಬೇಕು. ಹೌದು, ನಾವು ಚೆನ್ನಾಗಿ ತಯಾರಾಗಿದ್ರೆ, ಇಫ್ ವಿ ಆರ್ ರೆಡಿ, ಕಂಪ್ಲೀಟ್ಲಿ ರೆಡಿ, ದೆನ್ ಕಮ್ಯುನಿಕೇಷನ್ ಹ್ಯಾಪನ್ಸ್ ಆಟೋಮ್ಯಾಟಿಕಲಿ. ನಮ್ಮನ್ನು ನಾವು ಚೆನ್ನಾಗಿ ತಯಾರು ಮಾಡ್ಕೊಂಡ್ಬಿಟ್ರೆ ನಾವು ಏನು ಹೇಳ್ಕೊಡ್ಬೇಕು ಅಂತಿದ್ದೀವೋ ಅದೆಲ್ಲ ತಾನಾಗೆ ನಡೆದು ಹೋಗ್ಬಿಡುತ್ತೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ನಿಮ್ಮ ಅನುಭವಕ್ಕೂ ಬಂದಿರುತ್ತಿದ್ದು, ಯು ಮಸ್ಟ್ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ವೆನ್ ಯು ಟೀಚ್ ಚಿಲ್ಡ್ರನ್, ಎಸ್ಪೆಷಲಿ ಯಂಗ್ ಚಿಲ್ಡ್ರನ್. ಹೇಳ್ಕೊಟ್ಟಾಗ ತುಂಬ ನಮ್ಮ ಮಾತಿನಿಂದ ಅವ್ರು ಕಲಿಯೋದು ಕಡಿಮೆ. ಮಾತಿನಿಂದ ಕೆಲವೊಮ್ಮೆ ಪಾಠಗಳನ್ನ ಕಲಿಬೋದು, ದೇ ಮೇ ಲರ್ನ್ ದ ಸಬ್ಜೆಕ್ಟ್, ಬಟ್ ವೆನ್ we are talking of higher values, most of the learning is unconscious. You please remember this. Afterwards you can check, and also with your experience you can match, and then you can go forward. Most of the learning of higher values is unconscious in children. They will learn from you, learn from the ambience. ಸುತ್ತಮುತ್ತ ಯಾವ ಥರ ಇದೆ, ಬೇರೆ ಮಕ್ಕಳು ಯಾವ ಥರ ಇದ್ದಾರೆ, ಅದೆಲ್ಲದರಿಂದ ಅವ್ರಿಗೆ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಕಲಿತಾ ಇರಲ್ಲ ಅವರು ಸುಮ್ಮನೆ ಹಾಗಾಗಿ. What is that they learn consciously? Something that you tell about the subjects or do's and don'ts. They may either learn or they may not learn. But higher values, unconsciously they learn from you. ನಿಮ್ಮಿಂದ ಕಲಿತಾರೆ. Therefore, it is a heavier responsibility, a moral responsibility. When we speak of values, ಸ್ವಾಮೀಜಿ ಸ್ಪೋಕ್ ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಹೇಳಿದ್ರು, ವ್ಯಾಲ್ಯೂಸ್ ಅಂದರೆ ಧರ್ಮ, ವ್ಯಾಲ್ಯೂಸ್ ಅಂದರೆ ಸದ್ಗುಣ. ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ನಾವು. ವ್ಯಾಲ್ಯೂಸ್ ಅಂದರೆ ಧರ್ಮ, ವ್ಯಾಲ್ಯೂಸ್ ಅಂದರೆ ಸದ್ಗುಣ. ನಾವು ಮನುಷ್ಯರು ಅಂತ ಹೇಳಿದ ಮೇಲೆ ನಮ್ಮಲ್ಲಿ ಸದ್ಗುಣ ಬೇಡವಾ? Don't we need higher values, moral values, spiritual values? If at all we call ourselves as human beings, we should have all these values. Then only we are total human beings. Otherwise not. First, we should try to know the human values, which Swamiji has already spoken. When we try to know these human values, we should feel, if we are ready for higher values, we should feel, oh, I also require this, I also want this. That is the first step. Second step is to check, do I have it in me? ಮೊದಲನೇದು, ನನಗೂ ಬೇಕು, ಇದು ಇಷ್ಟು ಚೆನ್ನಾಗಿದೆ, ಇದು ಸರಿಯಾದ ಅರ್ಥದಲ್ಲಿ ನಾನು ಮನುಷ್ಯನಾಗಬೇಕಾದ್ರೆ ನನಗೂ ಬೇಕು. ಇಫ್ ಐ ಹ್ಯಾವ್ ಟು ಬಿ ಎ ಟ್ರೂ ಹ್ಯೂಮನ್ ಬೀಯಿಂಗ್, ಐ ವಾಂಟ್. ಸೆಕೆಂಡ್ ಸ್ಟೆಪ್ ಇಸ್, do I have it in me? ಆತ್ಮಾವಲೋಕನ ಅಂತ ಡಾಕ್ಟರ್ ಮುರಳೀಧರ್ ಅವರು ಹೇಳ್ತಾರೆ. ಆತ್ಮಾವಲೋಕ, ನನ್ನೊಳಗೂ ಇದೆಯಾ ಇದು? ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಇಸ್, ವಿ ಹ್ಯಾವ್ ಟು ಇಂಬೈಬ್. Now let us all think. I am also staying with the students 24 hours. Ours is a hostel. It is only a residential school, no day scholars. 24 hours we stay. You tell me, when I will ask you a question, do we also not learn from students? So many things. ಅವರೆಲ್ಲ ಬಂದಿದ್ದಾರೆ ಕಲಿಬೇಕು ಅಂತ, ನಾವೆಲ್ಲ ಹೋಗಿದ್ದೀವಿ ಕಲಿಸ್ಬೇಕು ಅಂತ. ಆದ್ರೆ ನೋಡಿದ್ರೆ ಅವ್ರು ನಮಗೆ ಕಲಿಸ್ತಾ ಇದ್ದಾರೆ, ನಾವು ಅವರಿಂದ ಕಲಿತಾ ಇದ್ದೀವಿ. ಸೊ ದಿಸ್ ಟೈಪ್ ಆಫ್ ಓಪನ್ ಮೈಂಡೆಡ್ನೆಸ್, where our minds and hearts are open to learn even from a small child, that should be there. That is the real hallmark of a teacher. We are always ready to learn, always ready to move forward. We should not allow ourselves, allow our thinking, our minds and heart to be stagnated. Last year we had a session from a psychologist from Bangalore who came to Mysuru. We were discussing
before the start of the session. That psychological session from a psychologist was for the teachers, afterwards for the student. In the summer vacation, I think, not summer vacation, even during the first term itself last year, or this year, 25-26, we had. While I was discussing with the psychologist, he said, the most difficult people to teach, or difficult professionals to teach, are the teachers. ತುಂಬ ಕಷ್ಟ ಯಾರಿಗೆ ಈ ಥರ ಸೈಕಾಲಜಿ ಸೆಷನ್ನು, ಒಂದು ವರ್ಕ್ಶಾಪ್ ಮಾಡೋದು ಯಾರಿಗೆ ಕಷ್ಟ ಅಂದರೆ ಟೀಚರ್ಸ್ಗೆ ಅಂತ. ನಾನು ಕೇಳಿದೆ ಯಾಕೆ ಅಂತ. ಯಾಕಂದರೆ ಅವ್ರು ತಿಳ್ಕೊಂಡಿದ್ರಂತೆ ಎಲ್ಲ ಗೊತ್ತಿದೆ ನಮಗೆ ಅಂತ. ನಮ್ಗೆ ಇವ್ರು ಯಾರು ಹೇಳ್ಕೊಡೋದು, ಇವ್ರೇನು ಹೇಳೋದು ನಮಗೆ? That type of barrier we have created. That is why if you can understand that we are learning even from little children, it is very good. Congratulations. You have kept your mind open. More and more we will learn from them, from other people. Slowly we will have to imbibe these things, enrich our lives with higher values. When we enrich our lives with higher values, ಅಂದರೆ ಈ ಉನ್ನತ ಮೌಲ್ಯಗಳಿಂದ ನಮ್ಮನ್ನು ನಾವು ಶ್ರೀಮಂತರನ್ನಾಗಿಸ್ಕೊಂಡ್ರೆ ಶಕ್ತಿ ಬರ್ತದೆ. ಅದರಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗುಡ್ನೆಸ್ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಸ್ಟ್ರೆಂತ್ ವಿಲ್ ಕಮ್, ಆಲ್ ದಟ್ ಈಸ್ ಗುಡ್ ಆ್ಯಂಡ್ ಗ್ರೇಟ್ ವಿಲ್ ಕಮ್. ಯಾವಾಗ? when the sleeping soul is roused to self-conscious activity. ಸಾಕಷ್ಟು ಜಾಗೃತಿ ಆಗಿರ್ಬೋದು ನಮ್ಮ ಮನಸ್ಸು, ಆದರೆ ಇನ್ನೂ ಒಳಗೆ ಹೋಗಿ ಜಾಗೃತಿ ಮಾಡ್ಕೋಬೇಕು. ಈ ಥರ ಮಾತನ್ನೆಲ್ಲ ಕೇಳಬೇಕು, ಜಾಗೃತ ಮಾಡ್ಕೊಳ್ಬೇಕು. ಆಗ when our awakened soul, awakened deeper mind, sleeping deeper mind is awakened, all these things will come. That is why ಇದನ್ನೆಲ್ಲ ಮಾತಾಡೋದು, when we speak of this, we may feel like somebody asked in the morning, ಸತ್ಯವನ್ನು ಪರಿಪಾಲನೆ ಮಾಡೋದು ಎಷ್ಟು ಕಷ್ಟ, ಹತ್ತತ್ರ ಆಗದೇ ಇಲ್ವೇನೋ ಅಂತ. ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಗೊತ್ತಾ? ಈ ಥರ ಎಲ್ಲ ಮೌಲ್ಯಗಳು ಅಂದರೆ ಆದರ್ಶಗಳು, ಅಷ್ಟು ಎತ್ತರ ಇದೆ ಇದು. ಆದರ್ಶಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ವೆನ್ ವಿ ಟ್ರೈ ಟು ಇಂಬೈಬ್ ದೀಸ್ ವ್ಯಾಲ್ಯೂಸ್ ಆರ್ ವರ್ಚ್ಯೂಸ್ ಆರ್ ಐಡಿಯಲ್ಸ್, ವಾಟ್ ಹ್ಯಾಪನ್ಸ್? ಮೊದಲು ನಮಗೆ ಕಷ್ಟ ಅಂತ ಅನಿಸುತ್ತೆ. ಎಲ್ಲದೂ ಕೂಡ ಉನ್ನತವಾಗಿರೋದು, ಎಲ್ಲದೂ ಕೂಡ ಕಷ್ಟ. ಆ ವರ್ಚ್ಯೂಲ್ ಒಂದನ್ನು ಸ್ವಾಮೀಜಿಯವ್ರ ಬೆಳಿಗ್ಗೆ ಹೇಳಿದರು, ಒನ್ ಆಫ್ ದಿ ವರ್ಚ್ಯೂಸ್ ಈಸ್ ತಪಸ್, ಸೆಲ್ಫ್ ರೆಸ್ಟ್ರೈಂಟ್, ಗೋಯಿಂಗ್ ಥ್ರೂ ಡಿಫಿಕಲ್ಟಿ. ಅಂದರೆ ಖಂಡಿತವಾಗ್ಲೂ ನಮಗೆ ಶಕ್ತಿ ಬರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೆನ್ ವಿ ಟ್ರೈ ಫಾರ್ ಸಮಥಿಂಗ್ ಹೈಯರ್, ವೆನ್ ವಿ ಟ್ರೈ ಫಾರ್ ಸಮಥಿಂಗ್ ಡಿಫಿಕಲ್ಟ್, ಇನ್ ದ ಪ್ರೋಸೆಸ್ ಸ್ಟ್ರೆಂತ್ ಕಮ್ಸ್ ಬ್ಯಾಕ್ ಟು ಅಸ್. ಬಹುಶಃ ಸ್ವಾಮಿ ವಿವೇಕಾನಂದ ಕರ್ಮಯೋಗ ಪುಸ್ತಕದಲ್ಲೆಲ್ಲ ಹೇಳ್ತಾರೆ, ಸ್ಟ್ರೆಂತ್ ಕಮ್ಸ್ ಬ್ಯಾಕ್ ಟು ಅಸ್ ವೆನ್ ವಿ ಆರ್ ಟ್ರೈಯಿಂಗ್ ಫಾರ್ ಸಮಥಿಂಗ್ ಹೈಯರ್. ಉನ್ನತವಾದ ಪ್ರಯತ್ನ ಮಾಡ್ತಾ ಇದ್ದರೆ, ಆ ಪ್ರಯತ್ನದ ಮೂಲಕ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದರೆ ಶಕ್ತಿ ನಮಗೆ ಹಿಂತಿರುಗಿ ಬರ್ತದೆ. ಅದನ್ನು ಸ್ವಾಮಿ ವಿವೇಕಾನಂದರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಫ್ ಎ ಮ್ಯಾನ್ ವಿತ್ ಅನ್ ಐಡಿಯಲ್ commits 1,000 mistakes, I am sure that the man without an ideal commits 50,000 mistakes. Therefore, it is better to have an ideal. ಮೌಲ್ಯಗಳಿರಬೇಕು, ಆದರ್ಶಗಳಿರಬೇಕು. ಯಾಕೆಂದರೆ ಆದರ್ಶ ಇಟ್ಕೊಂಡಿರುವಂಥ ವ್ಯಕ್ತಿ ಹೋರಾಟ ಮಾಡ್ತಾ 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 1,000 ತಪ್ಪು ಮಾಡಬಹುದು, ಪರವಾಗಿಲ್ಲ, ಮುಂದೆ ಹೋಗ್ತಾ ತಪ್ಪುಗಳು ಕಡಿಮೆ ಆಗ್ತದೆ. ಆದರೆ ತಪ್ಪಾಗುತ್ತೆ ಅಂತ ಹೇಳಿ, ಅಯ್ಯೋ ಆಗಲ್ಲ ಅಂತ ಹೇಳಿ, ನಮ್ಮ ಕೈಲಿ ಆಗಲ್ಲ ಅಂಥೇಳಿ, ಆದರ್ಶನೇ ಇಲ್ಲದೆ, ದಿಕ್ಕೇ ಇಲ್ಲದೆ, ಮೌಲ್ಯಗಳೇ ಇಲ್ಲದೆ ಇರುವಂಥ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡ್ತಾನೆ. ಆದ್ದರಿಂದ ಆದರ್ಶ ಇಟ್ಕೊಳ್ಳೋದು ಒಳ್ಳೆಯದು ಅಂತ. ಆದರ್ಶಗಳ ಬಗ್ಗೆ ಗೊತ್ತಿರಬೇಕು, ಮೌಲ್ಯಗಳ ಬಗ್ಗೆ ಗೊತ್ತಿರಬೇಕು. ವಿ ಶುಡ್ ನೋ ವಾಟ್ ಆರ್ ದ ವ್ಯಾಲ್ಯೂಸ್. ಸಮ್ ವ್ಯಾಲ್ಯೂಸ್ ಮಾರ್ನಿಂಗ್ ಸ್ವಾಮೀಜಿ ಹ್ಯಾಸ್ ಆಲ್ರೆಡಿ ಲಿಸ್ಟೆಡ್: ಟ್ರೂತ್ಫುಲ್ನೆಸ್, strength, purity, unselfishness, devotion, viveka, honesty, sincerity, great patience, sahane, and titiksha. Titiksha is great tapas. I am able to put up with difficulties, not wantingly. ಯಾರೂ ಕೂಡ ಬೇಕು ಅಂತ ಹೋಗಿ ತಪ್ಪು ಇದು ಕಷ್ಟದಲ್ಲಿ ಸಿಕ್ಕಾಕೋಬೇಕು ಅಂತ ಇಷ್ಟಪಡಲ್ಲ. ಏನೋ ಒಂದು ಉನ್ನತವಾದ ಪ್ರಯತ್ನ ಮಾಡುವಾಗ ಸ್ವಲ್ಪ ಕಷ್ಟ ಬಂದುಬಿಡುತ್ತೆ, ಬಟ್ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಥಿಂಗ್, ವಿ ಆಲ್ವೇಸ್ ಕಮಿಟ್ ಮಿಸ್ಟೇಕ್ಸ್. ವಿ ವಾಂಟ್ ಅದರ್ಸ್ ಟು ಬಿ ಗುಡ್, ಅದರ್ಸ್ ಟು ಬಿ ಕರೆಕ್ಟ್, ಆ್ಯಂಡ್ ಅದರ್ಸ್ ಟು ಬಿ ಪರ್ಫೆಕ್ಟ್, ನಾಟ್ ಮೀ. ನನ್ನ ಕೇಳಬೇಡಿ, ನೀವು ಹಿಂಗಾಗಿರ್ಬೇಕಾಯ್ತು, ನೀವು ಹಿಂಗೆ ಮಾಡಬೇಕಾಗಿತ್ತು. ಐ ರಿಮೆಂಬರ್ ಎ ವೆರಿ ಕ್ಲಾಸಿಕ್ ಇನ್ಸಿಡೆಂಟ್, ನಾಟ್ ಎ ಎಕ್ಸಾಂಪಲ್, ಕ್ಲಾಸಿಕ್ ಇನ್ಸಿಡೆಂಟ್.
when I was in Belagavi, one volunteer, a young boy, maybe 20-21 years, he had done his D.Ed, B.Ed, and then he has joined a school. Now of course he is on his own. He's done. During the morning assembly ಇರುತ್ತಲ್ಲ ಬೆಳಿಗ್ಗೆ ನಿಮಗೆಲ್ಲ, ದಿ ನ್ಯಾಷನಲ್ ಆ್ಯಂಥಮ್, ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾರೆ. ಆ ಹುಡುಗನು ಅಲ್ಲೇ ನಿಂತ್ಕೊಂಡಿದ್ದಾನೆ. ನ್ಯಾಷನಲ್ ಆ್ಯಂಥಮ್ ಹಾಡ್ಬೇಕಾದ್ರೆ ಇವನು ಜೂನಿಯರ್ ಆಗ್ತಾನೆ. ಅದರಿಂದ ಬಹುಶಃ ದೇರ್ ವರ್ 2 lines ಆಫ್ ಟೀಚರ್ಸ್. ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಸೆಕೆಂಡ್ ಲೈನ್. ಸೊ 2 senior teachers were talking with each other when the national anthem is going on. All students are in attention. These 2 teachers were talking with themselves. So this junior teacher, volunteer of Ramakrishna Ashrama, after the assembly, he told those 2 teachers who were much senior to him, "Sir, assembly time alli hang maatadbardagittu. You should not have been talking when the national anthem is going on during the assembly." They both got very wild. You are a junior, you dare to tell a senior? ಸೀನಿಯರ್ಗೆ ಹೇಳಕ್ಕೆ ಬರ್ತೀಯ ನೀನು? ಆದ್ದರಿಂದ ಮೌಲ್ಯಗಳು ಯಾರಿಂದ ಬಂದರೂ ಕೂಡ ಸ್ವೀಕರಿಸುವಂತಹ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಹೃದಯಗಳಿರಬೇಕು. ವಿ ವಾಂಟ್ ಅದರ್ಸ್ ಟು ಬಿ ಪರ್ಫೆಕ್ಟ್, ಅದರ್ಸ್ ಟು ಬಿ ಗುಡ್, ಅದರ್ಸ್ ಟು ಬಿ ಕರೆಕ್ಟ್. ಸೊ ಹಿಯರ್ ಈಸ್ ವಾಟ್ ಈಸ್ ಕಾಲ್ಡ್ ಆತ್ಮಾವಲೋಕನ, ಆತ್ಮನಿರೀಕ್ಷಣ. Let us see ourselves, let us check ourselves, let us correct ourselves. So this is one thing I wanted to tell you. The second thing, and that will be the only thing I have to speak, how to inculcate these things, higher values or virtues or higher ideals in students. If you are all thinking people, Swamiji was telling morning, our ancient ideal is simple living and high thinking. Modern reality is high living, no thinking. Not simple thinking, no. Higher quality of life, or maybe we have a little higher standard of living, but no higher standard of life. That should not happen with us. So the best technique, as we have discussed, to inculcate higher values and ideals is to imbibe those things in our own personality, and we have to be a standing example. We should live those ideals. ಇದೆಲ್ಲ ಹೇಳ್ಬಿಟ್ರೆ ನಿಮಗೆ ಬಹುಶಃ ನಿಮ್ಗೆ ಅನಿಸ್ತಿದೆಯೇನೋ, ಅನಿಸಿದ್ರೆ ಪರವಾಗಿಲ್ಲ. ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ, ಎಲ್ಲದಕ್ಕೂ ನಾವೇ ಕಾರಣ ಅಂತೆ. We are responsible for everything. Why they are giving us such a big moral responsibility? ಟೀಚರ್ ಆಗಿದ್ದೀರ ಅಂತ ಮಾತ್ರ ಅಲ್ಲ, ಇಫ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ದಿಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಅಸ್. ನಾವು ಮನುಷ್ಯರಾಗಿದ್ದರೆ ಈ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಫಾರ್ ಅವರ್ ಓನ್ ಗುಡ್, ಗುಡ್ ಆಫ್ ಅವರ್ ಓನ್ ಚಿಲ್ಡ್ರನ್, ಅವರ್ ಓನ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು imbibe all these things. I remember one thing. What is the most effective way of communicating higher things, higher values, higher ideals to other people, not only children, other people? Swami Vivekananda, in his celebrated work called Raja Yoga, Karma Yoga, Raja Yoga, Bhakti Yoga, Jnana Yoga, 4 yogas, Swamiji's book. ನಾವು ಮಾತಾಡಿ ಇದನ್ನು ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಎಷ್ಟು ಮಾತಾಡಿದ್ರು ಕೂಡ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಕೂಡ, ಅದು ಎಲ್ಲರ ಒಟ್ಟು ಪ್ರಭಾವ 8ರಲ್ಲಿ 1 ಭಾಗ. 1/8 ಆರ್ ದ ವರ್ಡ್ಸ್, 7/8 ಇಸ್ ದ ಪರ್ಸನ್ ಬಿಹೈಂಡ್ ದ ವರ್ಡ್ಸ್. ನೀವು ಮಾತಾಡ್ತಿದ್ದೀರಾ ಅಂದರೆ ನಿಮ್ಮ ಹಿಂದೆ ಇರೋ ವ್ಯಕ್ತಿ ಯಾರೋ? ನೀವೇ. 1/8 ಆರ್ ದ ವರ್ಡ್ಸ್. ನಾನು ಹೇಳ್ತಾ ಇರೋದು ನೀವು ಮಾತಾಡಬಾರ್ದು ಅಂತಲ್ಲ, ಮಾತೇ ಆಡದೆ ಇದ್ರೆ ಅದು ಇನ್ನೂ ತಪ್ಪಾಗುತ್ತೆ. ಹೇಳಬೇಕು, ಹೇಳಿ. ಬಟ್ ಹೇಳಿದ್ದು ಚೆನ್ನಾಗಿ ಪ್ರಭಾವಶಾಲಿ ಆಗಬೇಕಾದ್ರೆ ಆ ಮಾತಿನ ಹಿಂದೆ ಇರುವಂಥ ನೀವು ಹೇಗಿದ್ದೀರಾ ಅಂತ ನೀವೇ ಪ್ರಶ್ನೆ ಮಾಡ್ಕೋಬೇಕು. ನಾನೇ ತುಂಬ ಪ್ರಶ್ನೆ ಮಾಡಿಬಿಟ್ರೆ ನನ್ನನ್ನು ಕೆಟ್ಟವರು ಅಂದ್ಬಿಡ್ತೀರ ನೀವು ಈ ಥರ ಹೇಳಿಬಿಟ್ರು. ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಸ್ವಾಮೀಜಿಯವರು ಹೇಳಿದ್ರಲ್ಲ, 18 ವಯಸ್ಸಾದ್ಮೇಲೆ ನಾವು ಹೇಳೋಕ್ಕಾಗಲ್ಲ. ಅದೇ ಥರ ನಿಮಗೂ ಹೇಳೋಕ್ಕಾಗಲ್ಲ ಜಾಸ್ತಿ. ಆದರೆ ನೀವು ಶಿಕ್ಷಕರಾದ್ದರಿಂದ, ಅದು ಗೊತ್ತಿದೆ, ಆದ್ದರಿಂದ ಬಿಕಾಸ್ ಯು ಹ್ಯಾವ್ ಎ ಓಪನ್ ಮೈಂಡ್,
I assume and we all expect you have an open mind. I tell you, you should, our personality should speak ಅಂತ. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ಕೇಳಿದ್ರಲ್ವಾ? ನಮ್ಮ ಕೃತಿಗಳು ಹೆಚ್ಚು ಮಾತಾಡ್ತವಂತೆ. ರಾಲ್ಫ್ ವಾಲ್ಡೋ ಎಮರ್ಸನ್ ಅಂತ ಅಮೆರಿಕನ್ ರೈಟರ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ವಾಟ್ ಯು ಡೂ ಈಸ್ ಸೋ ಲೌಡ್ ದಟ್ ಐ ಕೆನಾಟ್ ಹಿಯರ್ ವಾಟ್ ಯು ಸೇ. ಇಸ್ ಅ ನೆಗೆಟಿವ್ ಎಕ್ಸಾಂಪಲ್ಲು. ವಾಟ್ ಯು ಡೂ ಈಸ್ ಸೋ ಲೌಡ್. ನೀವು ಮಾಡ್ತಿರೋದು ಎಷ್ಟು ಕೆಟ್ಟದಾಗಿದೆ ಅಂದರೆ ನೀವೇನೇನೋ ದೊಡ್ಡ ಹೇಳ್ತೀರಲ್ಲ, ಕೇಳಿಸ್ತಾನೆ ಇಲ್ಲ ನನಗೆ. ವಾಟ್ ಯು ಡೂ ಈಸ್ ಸೋ ಲೌಡ್ ದಟ್ ಐ ಕೆನಾಟ್ ಹಿಯರ್ ವಾಟ್ ಯು ಸೇ ಅಂತ. ರಾಂಗ್ ಕಂಡಕ್ಟ್ ಆ್ಯಂಡ್ ಬಿಗ್ ಟಾಕ್ ಕೆನಾಟ್ ಗೋ ಟುಗೆದರ್. ಸ್ವಾಮಿ ವಿವೇಕಾನಂದರ ಮಾತು ಯಾವುದೋ, 1 ounce ಆಫ್ ಪ್ರಾಕ್ಟೀಸ್ ಈಸ್ ವರ್ತ್ ಟನ್ಸ್ ಆಫ್ ಬಿಗ್ ಟಾಕ್. 1 ounce ಅಂದರೆ ಒಂದು ಸಣ್ಣ ಪ್ರಮಾಣ. 1 ounce ಅಂದರೆ ಒಂದು 250-300 ಗ್ರಾಮ್. 1 ounce ಆಫ್ ಪ್ರಾಕ್ಟೀಸ್ ಈಸ್ ವರ್ತ್ ಟನ್ಸ್ ಆಫ್ ಬಿಗ್ ಟಾಕ್. So we have to listen good things, think about them, try to bring it in your personalities. What lessons ನೀವು ವಿದ್ಯಾರ್ಥಿಗಳಾಗಿದ್ದಾಗ, when you were students, what are the lessons that you remember having learnt as students? First standard ಇಂದ ಆಮೇಲೆ ತನಕ ಹೆಚ್ಚು ನೆನಪಿರಲ್ಲ, few things will. And which of your teachers do you remember? What lessons of those teachers do you remember? Sometimes, of course, if you are alert, subjects also you remember, or mostly with respect to the teacher's personality, you remember certain teachers, certain of their qualities. Now you think, why do you remember? Why were they so impressive? ಸೊ ಈ ಥರ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಬೇಕು. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಸ್ಪೆಷಲಿ ಲರ್ನ್ ಮೋಸ್ಟ್ಲಿ ಅನ್ಕಾನ್ಷಿಯಸ್ಲಿ. ದೇ ಅಬ್ಸಾರ್ಬ್ ಫ್ರಮ್ ದಿ ಆಂಬಿಯನ್ಸ್. ಐ ರಿಮೆಂಬರ್ ಎ ಫ್ಯೂ ವರ್ಡ್ಸ್ ಆಫ್ Srimad Swami Ranganathananji, the 13th president of the Ramakrishna Math and Ramakrishna Math, great Swamiji, about teachers. The individual life, or the private life actually, the private life of a teacher is of public importance. ಎಲ್ರಿಗೂ ಇಂಪಾರ್ಟೆಂಟ್ ಅದು ಅಂತ ನಾವು ತಿಳ್ಕೊಂಡಿದ್ವಿ. ನಾನು ವೈಯಕ್ತಿಕವಾಗಿ ಹೆಂಗೆ ಬೇಕಾದ್ರೆ ಇರ್ತೀನಿ ಬಿಡು. ನೋ, ದಟ್ ಈಸ್ ದಿ ಹೆವಿ ರೆಸ್ಪಾನ್ಸಿಬಿಲಿಟಿ. The private life of a teacher is of public importance. One. Second one, this particular words of Srimad Swami Ranganathananji I heard from Dr. W.P. Krishna, the secretary of Seshadripuram Institutions. One more thing I heard from him: only a happy teacher can make happy students. ನೀವು ಸಂತೋಷವಾಗಿರ್ಬೇಕಾದ್ರೆ ಸುಲಭ ಅಲ್ಲ. From inside, if you are a happy teacher, you can make happy students. So try to remain happy always. Try to remain happy always, and it is not very easy to remain happy always, to remain contented. ಸಂತೃಪ್ತಿ, ಸಮಾಧಾನ, ಸಂತೋಷದಿಂದ ಇರೋದು ಅಷ್ಟು ಸುಲಭ ಅಲ್ಲ. ಇಫ್ ಯು ಆರ್ ಲೈಕ್ ದಟ್, ಯು ವಿಲ್ ಬಿ ಏಬಲ್ ಟು ಕ್ರಿಯೇಟ್ ಹ್ಯಾಪಿ ಸ್ಟೂಡೆಂಟ್ಸ್. ಆಲ್ ಅವರ್ ಟೀಚರ್ಸ್, parents are also teachers, especially now because you are here in the teachers workshop. They all belong to a great army. You are all soldiers of a great army. ಏನಪ್ಪ ನಮಗೆ ಬಂದೂಕ ಹಿಡಿಯೋಕ್ಕೆ ಬರಲ್ಲ, ಏನೂ ಬರಲ್ಲ. ಆರ್ಮಿ ಅಂದರೆ ಬಂದೂಕ ಮಾತ್ರ ಹಿಡಿಬೇಕಲ್ಲ. ನಾಲೆಡ್ಜ್ ಆರ್ಮಿ. ಯು ಆರ್ ಆಲ್ ಸೋಲ್ಜರ್ಸ್ ಆರ್ ಪಾರ್ಟ್ಸ್ ಆಫ್ ದ ನಾಲೆಡ್ಜ್ ಆರ್ಮಿ, ಆ್ಯಂಡ್ ಯು ಹ್ಯಾವ್ ಟು ಫೈಟ್ whom? Ignorance. ಅವಿದ್ಯೆಯ ಅಜ್ಞಾನದ ಜೊತೆ ನೀವು ಯುದ್ಧ ಮಾಡಬೇಕು. ಡಾಕ್ಟರ್ ಮುರಳೀಧರ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು.
We all feel, we also felt until we read Swami Vivekananda, we also felt knowledge comes from outside. Knowledge is expressed from inside, actually. That is what Swami Vivekananda said. Knowledge doesn't come from outside, but what comes from outside? Suggestions comes from outside. All the school, college, teacher, teaching aids, classroom, exam, everything is a suggestion. It is like a friction. ಎರಡು ಕಲ್ಲನ್ನು ಉಜ್ಜಿದ್ರೆ ಬೆಂಕಿ ಬರಲ್ವಾ? ದ ಫ್ಲಿಂಚ್ ಸ್ಟೋನ್, ಸ್ವಾಮೀಜಿ ಗಿವ್ಸ್ ಅನ್ ಎಕ್ಸಾಂಪಲ್ ಆಫ್ 2 ಫ್ಲಿಂಚ್ ಸ್ಟೋನ್ಸ್. ಬೆಂಕಿ ಕಲ್ಲು, 2 ಬೆಂಕಿ ಕಲ್ಲನ್ನು ಉಜ್ಜಿದ್ರೆ ಫ್ರಿಕ್ಷನ್ ಇದ್ರೆ ಬೆಂಕಿ ಬರುತ್ತಲ್ಲ. ಸೇಮ್ ವೇ ಆಲ್ ದೀಸ್ ಅರೇಂಜ್ಮೆಂಟ್ಸ್ ಆರ್ ಲೈಕ್ ಫ್ರಿಕ್ಷನ್ ವಿಚ್ ವಿಲ್ ಬ್ರಿಂಗ್ ಔಟ್ ದ ಫೈರ್ ಆಫ್ ನಾಲೆಜ್ ಫ್ರಮ್ ಇನ್ಸೈಡ್ ದ ಸ್ಟೂಡೆಂಟ್. Fire of knowledge, there is that fire. You are required. Students, I mean, the arrangements of the institution, everything is required. But that friction brings out the knowledge. ನೀವೆಲ್ಲರೂ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು, ಪಾಠ ಹೇಳಬೇಕು, ಮೌಲ್ಯದ ಬಗ್ಗೆ ಹೇಳಬೇಕು, ಹೇಳಬೇಕು. ಯು ಹ್ಯಾವ್ ಟು ಸೇ, keep saying, keep telling them, this is how. But at the same time, they will see you also. You are the most impressionable personality. So again, such a heavy responsibility. At the same time, dear teachers, when we say we have to tell, we have to discipline, there is a question ಇದೆ ಅಲ್ವಾ? ಏನು ಮಾಡೋದು? ಹೇಳಬೇಕು, ಶಿಕ್ಷೆ ಕೊಡಬೇಕೋ ಬೇಡವಾ? ಡಿಸಿಪ್ಲಿನ್ ಮಾಡಬೇಕೋ ಬೇಡವಾ? ಆಲ್ ದೋಸ್ ಥಿಂಗ್ಸ್ ಆರ್ ದೇರ್, ಡೌಟ್ಸ್ ಆರ್ ದೇರ್. ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಮೈಂಡಿಂದ ಅದನ್ನೆಲ್ಲ ನೋಡಬೇಕು. ಸರ್ಕಾರದವ್ರು ನಿಯಮ ಮಾಡಿದ್ರು ಕಾರ್ಪೊರಲ್ ಪನಿಷ್ಮೆಂಟ್ ಬೇಡ ಅಂತ. ಯಾಕೆಂತ ಹೇಳಿದ್ರೆ ಕೆಲವರು ಟೀಚರ್ಸ್ ಅದು ಲಿಮಿಟ್ ಕ್ರಾಸ್ ಮಾಡಿ ಏನೇನೋ ಮಾಡಿಬಿಡ್ತಾರೆ. ಕೆಲವೊಮ್ಮೆ ದ್ವೇಷದಿಂದ ಮಾಡಿಬಿಡ್ತಾರೆ, ಅಹಂಕಾರದಿಂದ ಮಾಡಿಬಿಡ್ತಾರೆ. ಔಟ್ ಆಫ್ ಹೇಟ್ರೆಡ್, ಔಟ್ ಆಫ್ ಈಗೋಯಿಸಮ್, ದೇ ಟೇಕ್ ಇಟ್ ಪರ್ಸ್ನಲಿ, ದೇ ಟೇಕ್ ಇಟ್ ಆ್ಯಸ್ ಎ ಈಗೋ ಕ್ವಶನ್. So lot of banging and hitting students, other things, so many things have happened. Mysore also something happened very recently. It was in the news. So such things have happened, so they have to bring a law. Mutkudu, nobody should touch a student. I stay, ನಾನು ಹೇಳಿದ್ನಲ್ಲ, ಹಾಸ್ಟೆಲ್ ಇರ್ತೀನಿ ನಾನು. ಹೈಸ್ಕೂಲ್ ಗಂಡು ಮಕ್ಕಳು ಹಾಸ್ಟ್ಲು. ಸ್ವಲ್ಪ ನೋಡಿ ನೀವು ಹೆಂಗಿರ್ತದೆ ಅಂತ. 8, 9, 10, 11, 12 ಹೇಗಿರ್ತದೆ? ಕಾರ್ಪೊರಲ್ ಪನಿಷ್ಮೆಂಟ್ ಬೇಡ. ಆದರೆ ರಾಮಕೃಷ್ಣ ವಿದ್ಯಾಶಾಲೆ ಅಂದರೆ ತುಂಬ ಡಿಸಿಪ್ಲಿನ್ ಇರುವಂಥದ್ದು. ಅದರಿಂದ ನಮ್ಮ ಮಕ್ಕಳನ್ನೆಲ್ಲ ಹಾಕಿದ್ದೀವಿ, ಡಿಸಿಪ್ಲಿನ್ ಮಾಡಿ ಕಳಿಸ್ಕೊಡಿ, ಮುಟ್ಟಬೇಡಿ. ಹೆಂಗಿರ್ತದಲ್ಲ, ಎಂಥ ಚಾಲೆಂಜ್ ಅಲ್ವಾ? ಕೆಲವೊಮ್ಮೆ 4 ಬಿಗಿಬೇಕಾಗತ್ತೆ ನಾನು. But one thing, the secret is, if you have a relationship with students, the secret is don't allow them to become strangers. 10ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, when they come to 9th and 10th, slowly that adolescence, hormonal changes, physical, mental ಎಲ್ಲ ಆಗುತ್ತೆ. ಫ್ರೆಂಡ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದೆಮ್. ಅವ್ರು ಸ್ವಲ್ಪ ದೂರ ಹೋಗ್ತಾರೆ ನಿಮ್ಮಿಂದ, ನೀವು ದೂರ ಹೋಗ್ತಾರೆ. ಒಂಥರ ಅಪ್ಪ ಇವನು ಬೇಡ, ನಮಗೊಂಥರ ಮುಜುಗರ ಅನ್ಸುತ್ತೆ. ಡೋಂಟ್ ಅಲೋ ದೆಮ್ ಟು ಬಿಕಮ್ ಸ್ಟ್ರೇಂಜರ್ಸ್. ಇನ್ ಯುವರ್ ಓನ್ ವೇ somehow maintain a relationship, a good relationship. ಟೀಚರ್ ಒಂಥರ ರೆಸ್ಪೆಕ್ಟ್ ಥರ ಇರಬೇಕು, ಅವ್ರಿಗೆ ಫ್ರೆಂಡ್ ಥರನೂ ಇರಬೇಕು. ಏನು ಹುಡುಗರು ವಯಸ್ಸು ಬಂದರೆ ರೆಸ್ಪೆಕ್ಟೇ ಕೊಡಲ್ಲ ಅಂತ ಅನ್ಕೋಬೇಡಿ, ನಾವೆಲ್ಲ ಹಂಗೆ ಇದ್ದಿದ್ದು ಆ ವಯಸ್ಸಲ್ಲಿ. ಸೊ try to hold them in relationship, and then if you try to discipline them, little punishment, they will accept. ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜಸ್, ಆರ್ ವಿ ಬ್ಯಾಲೆನ್ಸ್ಡ್? ಆರ್ ವಿ ಟೇಕಿಂಗ್ ಇಟ್ ಪರ್ಸ್ನಲಿ? ತುಂಬ ವೈಯಕ್ತಿಕವಾಗಿ ತೊಗೊಂಡು ನನ್ನ ಅಹಂಕಾರಕ್ಕೆ ಪೆಟ್ಟು ಬಿತ್ತು ಅಂತ ಆ ಥರ ತೊಗೊಂಡ್ಬಿಡ್ತೀನ? ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸ್ವಲ್ಪ ಬಿಟ್ಕೊಡ್ಬೇಕಾಗತ್ತೆ. ಎನಿವೇ, ಲಾಸ್ಟ್ ಥಿಂಗ್ ಐ ವಿಲ್ ಸೇ ಆ್ಯಂಡ್ ಐ ವಿಲ್ ಫಿನಿಶ್. ಡೊರೋತಿ ಲಾ ನೋಲ್ಟೆ, 1924 to 2005, ವೇದಾಂತ ಕೇಸರಿ ಮ್ಯಾಗ್ಝಿನಲ್ಲಿ ಕಳೆದ ಕೆಲವು ತಿಂಗಳಿಂದ ಬಂದಿತ್ತು, ಅದರ ಜೆರಾಕ್ಸ್ ಮಾಡ್ಕೊಂಬಂದಿದ್ದೀನಿ. ಶಿ ವಾಸ್ ಎ ಪೇರೆಂಟ್ ಎಜುಕೇಟರ್, ಪೇರೆಂಟ್ ಆ್ಯಂಡ್ ಟೀಚರ್ ಎಜುಕೇಟರ್ ಅಂತ ಹಾಕಿ ಏನು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಚಿಲ್ಡ್ರನ್ ಲರ್ನ್ ವಾಟ್ ದೇ ಲಿವ್. ದಿಸ್ ಅ ಪೊಯಮ್. ಚಿಲ್ಡ್ರನ್ ಲರ್ನ್ ವಾಟ್ ದೇ ಲಿವ್, ಅಪ್ರಿಷಿಯೇಟೆಡ್ ಈಸ್ ಬೀಂಗ್ ರಿವಾರ್ಡೆಡ್. ಅಗ್ರೆಸಿವ್ ವಿತ್ ದೆಮ್ ಅಂತ ಹೇಳಿದಾಗ ಕಬೀರ್ ದಾಸರದ್ದು ಒಂದೇ ಒಂದು ದೋಹೆಯಲ್ಲಿ ಇರುವಂಥ ಒಂದು ಮಾತನ್ನು ಹೇಳಿ, ಕಬೀರ್ ದಾಸ್ ದೋಹ. ಯು ಮಸ್ಟ್ ಹ್ಯಾವ್ ಸೀನ್ ಎ ಪಾಟ್ ಮೇಕರ್, ಕುಂಬಾರ.
ಕುಂಬಾರನ ಚಕ್ರ ತಿರುಗ್ತಾ ಇದೆ. ಜೇಡಿ ಮಣ್ಣಿನ ಮುದ್ದೆಯನ್ನು ಅದ್ರ ಮೇಲೆ ಹಾಕಿ ತಿರುಗಿಸ್ತಾನೆ. ಆಮೇಲೆ ಅದನ್ನು ಒಂದು ಮಡಕೆಯಾಗಿ ಆಕಾರ ಕೊಡ್ತಾನೆ. ನೀವು ಗಮನಿಸಿದ್ದು ಇಟ್ಕೊ, ಎಷ್ಟು ಚೆನ್ನಾಗಿದೆ ಕಬೀರದಾಸರ ಉದಾಹರಣೆ. ಆಕಾರ ಕೊಡ್ಬೇಕಾದ್ರೆ ಇವನು ಕುಂಬಾರ, ದ ಪಾಟರ್ ಯೂಸಸ್ ಬೋತ್ ಹಿಸ್ ಹ್ಯಾಂಡ್ಸ್ ಔಟ್ಸೈಡ್ ಆ್ಯಂಡ್ he puts it inside also. With the outer hand, the potter peels off the unwanted clay. Peels off. ಹಿಂಗಿರುತ್ತೆ, ಎಕ್ಸ್ಟ್ರಾದೆಲ್ಲ ತೆಗೆದುಬಿಟ್ಟ. ಆ್ಯಂಡ್ he is giving shape by taking off the unwanted. What is he doing with the other hand which he has put inside the pot? With the inner hand he is giving support and strength to that pot. ಬರೀ ಒಂದೇ ಕೈಲಿ ಮಾಡಿದ್ರೆ ಅದು ಕುಸ್ತೋಗ್ಬಿಡುತ್ತೆ ಪಾಟ್. ಹಸಿ ಅಲ್ವಾ ಅದು, ಇಟ್ ಈಸ್ ವೆಟ್, ಕ್ಲೇ ಈಸ್ ವೆಟ್. ಸೊ ಹಿ ಪುಟ್ಸ್ ಒನ್ ಹ್ಯಾಂಡ್ ಇನ್ಸೈಡ್, ಸಪೋರ್ಟ್ಸ್ ಇಟ್ ಫ್ರಮ್ ಇನ್ಸೈಡ್, ಆ್ಯಂಡ್ ಫ್ರಮ್ ಔಟ್ಸೈಡ್ ಹಿ ಟೇಕ್ಸ್ ಆಫ್ ದಿ ಅನ್ವಾಂಟೆಡ್ ಪಾರ್ಟ್ ಆ್ಯಂಡ್ ಹಿ ಗಿವ್ಸ್ ಎ ಶೇಪ್. Similarly, teachers and parents should use both love, compassion, discipline, reprimand, all in a balanced way. Thank you all very much. Jai Ram Krishna. Namaste, Swamiji. As a teacher as well as a parent, I have this question. So if ಹಾಸ್ಟೆಲ್ ಎನ್ವೈರ್ಮೆಂಟ್ ಅಂದರೆ ಎಲ್ಲರಿಗೂ ಒಂದೇ ಥರ ಟ್ರೈನಿಂಗು ಆ ಥರ ಕೊಟ್ಟು ಒಂದು ಇದು ಶಿಸ್ತಲ್ಲಿ ತರ್ಬೋದು ಅಂತ ಅಂದ್ಕೊಂಡಿನಿ. ಬಟ್ ಮನೇಲಿ ಬೇರೆ ಥರ ಇರುತ್ತೆ, ಸ್ಕೂಲ್ಗೆ ಹೋದ್ಮೇಲೆ ಬೇರೆ ಥರ ಚೇಂಜ್ ಆಗುತ್ತಾರೆ. ಸೊ ನಮಗೆ ಗೊತ್ತಾಗುತ್ತೆ ಈ ಥರ ಸ್ಕೂಲಲ್ಲಿ ಬೇರೆ ಹುಡುಗರಿಂದ ಏನೋ ಬೇರೆ ಕೆಟ್ಟದಾಗಿ ಕಲಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಾವು ಹೇಗೆ ಇದು ಮಾಡೋಕ್ಕಾಗತ್ತೆ? ಪ್ರತಿ ಸರಿ ನಾವು ಸ್ಕೂಲ್ ಚೇಂಜ್ ಮಾಡೋಕ್ಕಾಗತ್ತೆ, ಬಿಕಾಸ್ ಎಲ್ಲ ಸ್ಕೂಲಲ್ಲೂ ಇದ್ದೇ ಇರ್ತಾರೆ. ಸೊ ನಮಗೆ ಗೊತ್ತಾದ ಮೇಲೂ, ಆಮೇಲೆ ಫ್ರೆಂಡ್ಸಿಂದ ಕಲಿತಾರೆ ಅಂತ ಹೇಳಿದ ಮೇಲೂ ನಾವು ಹೇಗೆ ಅವ್ರಿಗೆ ಅಡ್ವೈಸ್ ಏನು ಕೊಡೋಕ್ಕಾಗತ್ತೆ? ಅವ್ರನ್ನ ಫ್ರೆಂಡ್ಶಿಪ್ ಬಿಡು ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಯಾವ ಥರ ಅಡ್ವೈಸ್? ಯಾಕೆಂದರೆ ಒಂದು ರೀಸೆಂಟಾಗಿ ಇನ್ಸಿಡೆಂಟ್ ಅಂದರೆ, ನನ್ನ ಮಗನ ಫ್ರೆಂಡು ಅವ್ರ ತಂದೆ ಪೊಲೀಸ್ ಆಫೀಸರ್. ಸೊ ಅವನು ಒಂಥರ ಬರೀ ಕೆಟ್ಟದಾಗಿ ಮಾತಾಡೋದನ್ನೇ ಕೇಳಿರ್ತಾರೆ ಮನೇಲಿ. ಸೊ ನನಗೆ ಇವ್ರಿಗೆ ಹೇಗೆ, ಯಾಕೆ ನಮ್ಮ ಮನೇಲಿ ನಾವು ಆ ಥರ ಮಾತಾಡಲ್ಲ, ಬಟ್ ಅವ್ರು ಕೇಳಿದ್ದನ್ನು ನಾವು ಕೇಳಿಸ್ಕೊಂಡಾಗ ನಮಗೆ ಭಯ ಆಗುತ್ತೆ. ಸೊ ನಾವು ಹೇಗೆ ಅದನ್ನು ಅವಾಯ್ಡ್ ಮಾಡ್ಬೋದು, ಅಥವಾ ಯಾವ ಥರ ಇದು ಮಾಡ್ಬೋದು, ಟ್ರೈನ್ ಮಾಡ್ಬೋದು? ನಾವು ಕೂಡ ಈ ಥರದ್ದೊಂದು ಸಂದರ್ಭ ಎದುರಿಸ್ಬೇಕಾಯ್ತು. ಸಿಮಿಲರ್ ಸಿಚುಯೇಷನ್. ಒಬ್ಬರಿಬ್ಬರಲ್ಲ, ಒಂದು 4-5 ಜನ ಹುಡುಗರು. ಆ ವಯಸ್ಸುಗಳಿಗೆ ಸ್ವಾಮೀಜಿ ಹೇಳಿರಲ್ಲ, ಇದು ಒಂಥರ ಇನ್ಫೆಕ್ಷಿಯಸ್, ಇದು ಅದು ಬಂದುಬಿಡುತ್ತೆ ಮಕ್ಕಳಿಗದು ಸರಿ ತಪ್ಪು ಗೊತ್ತಿಲ್ಲ. ಅದರಿಂದ ಸ್ಟೂಡೆಂಟ್ಸ್, ಚಿಲ್ಡ್ರನ್ ಆಫ್ ಯಂಗ್ ಏಜ್, ಟೀನೇಜರ್ಸ್ ಅಂತ ಹೇಳ್ತಾರಲ್ಲ, ದೇ ಆರ್ ಕಾಲ್ಡ್ ಅನ್ಕಾನ್ಷಿಯಸ್ ಕನ್ಸ್ಯೂಮರ್ಸ್ ಅಂತೆ. ಅನ್ಕಾನ್ಷಿಯಸ್ ಕನ್ಸ್ಯೂಮರ್ಸ್. ಅವ್ರಿಗೆ ಗೊತ್ತಿಲ್ಲ, ಒಳ್ಳೇದು ಹೇಳಿದ್ರೆ ಒಳ್ಳೇದು ಕಲ್ತ್ಕೋತಾರೆ, ಕೆಟ್ಟದ್ದು ಬಿಟ್ಟರೆ ಹೋಯ್ತು. ಅದಕ್ಕೆ ಚೆನ್ನಾಗಿದೆ, ನಮ್ಮ ಹಿರಿಯ ಸ್ವಾಮಿಗಳೊಬ್ಬರು ಹೇಳ್ತಾಯಿದ್ರು, ಗಿಡ ಮರ ಇಲ್ಲೆಲ್ಲ ತಾನಾಗೆ ಬಿಟ್ಟರೆ ವನ, ನಾವು ನೀವು ಗಮನ ಕೊಟ್ಟು ಬೆಳೆಸಿದ್ರೆ ಉದ್ಯಾನವನ. ಫಾರೆಸ್ಟ್ ಆ್ಯಂಡ್ ಗಾರ್ಡನ್, ಇಫ್ ಯು ಲೀವ್ ಇಟ್, ಇಟ್ ಈಸ್ ಲೈಕ್ ಎ ಫಾರೆಸ್ಟ್. ಇಫ್ ಯು ಪೇ ಅಟೆನ್ಷನ್, ಇಟ್ಸ್ ಲೈಕ್ ಎ ಗಾರ್ಡನ್. ಬಟ್ ಎನಿವೆ, ನಿಮ್ಮ ಪ್ರಶ್ನೆಗೆ, ನಮ್ಮಲ್ಲೂ ಇದೇ ಥರ ಪರಿಸ್ಥಿತಿ ಬಂದಾಗ ನಾವು ಬೇರೆ ಆ ಹುಡುಗರನ್ನೆಲ್ಲ ಕರೆದು, ಒಳ್ಳೆ ಹುಡುಗರನ್ನ ಕರೆದು ಹೇಳಬೇಕಾಯ್ತು. ಆ ಗುಂಪಿಗೆ ಹೇಳಬೇಕಾಯ್ತು. ಗುಂಪಲ್ಲಿ ಕರೆದು ಮಾತಾಡೋಣ ಅಂತ ಅಂದ್ಕೊಂಡು 7-8 ಜನ ತುಂಬ ಕಷ್ಟ ಕೊಡ್ತಾಯಿದ್ರು. ನನಗಲ್ಲ, ಬೇರೆಯವ್ರಿಗೆ ಕಷ್ಟ ಕೊಟ್ಟರೆ ನನಗೆ ಕಷ್ಟ. ಅದು ಅವ್ರನ್ನೆಲ್ಲ ಒಬ್ಬೊಬ್ಬರನ್ನ ಕರೆದ್ವಿ. ಸ್ಟ್ರಾಂಗ್ ಗ್ರೂಪ್ ಅವ್ರದ್ದು, 5-6 ಜನದ್ದು. ಅಡೋಲಿಸೆನ್ಸಲ್ಲಿ ತಂದೆ ತಾಯಿ ಗುರು ಹಿರಿಯ ಎಲ್ಲರಿಗಿಂತ ಫ್ರೆಂಡ್ ಮುಖ್ಯ ಅಲ್ವಾ? ಚೆನ್ನಾಗಿ ಗೊತ್ತಿರ್ತೀನಿ. ಅದು ಇಟ್ಸ್ ಎ ನೆಸಸರಿ ಈವಿಲ್, ಏನೂ ಮಾಡೋಕ್ಕಾಗಲ್ಲ. ನಾವು ಅವ್ರಿಗೆಲ್ಲ ಕೇಳಿ, ನೋಡಪ್ಪ ಏನು ಫ್ರೆಂಡ್ಶಿಪ್ಪು, 4-6 ಜನ ಸೇರಿ ನೀವು ಒಳ್ಳೇದನ್ನು ಮಾಡೋ ಬದಲು ಈ ಥರ ಮಾಡ್ತಾಯಿರೋ, ಕಷ್ಟ ಆಗುತ್ತೆ ಎಲ್ಲ ಹೇಳಿದ್ವಿ. ಕೊನೆಗೆ ವಿ ಹ್ಯಾವ್ ಟು ಇನ್ವಾಲ್ವ್ ದ ಪೇರೆಂಟ್ಸ್ ಆಲ್ಸೋ ಸ್ವಲ್ಪ. ಯಾಕೆ ನಮ್ಮ ಹಾಸ್ಟೆಲ್ ಇದ್ಬಿಟ್ರೆ ಅವ್ರ ಮನೆ ಥರ. ನಾವು ಹೇಳಿದ್ರೆ ಏನೋ ಹೇಳ್ತಾರೆ ಬಿಡು, ಪರವಾಗಿಲ್ಲ. ತಂದೆ ತಾಯಿ ಹೇಳ್ತೀವಿ, ಅಯ್ಯೋ ಹೇಳಬೇಡಿ.
ಯಾಕೆ ಹೇಳ್ಬಾರ್ದು, ನಮ್ಮ ಮಾತ್ರ ಕಷ್ಟ ಕೊಡ್ತೀಯ ನೀನು? ಅವ್ರಿಗೆ ಹೇಳಿದ್ರು, ನೋಡಪ್ಪ ಈ ಥರ ಎಲ್ಲ ಮಾಡ್ತಾ ಇದ್ದೀರ, ಮಾಡಬೇಡಿ ನೀವು. ವಿ ಡೋಂಟ್ ಡಿನೈ ದಟ್ ಯು ಶುಡ್ ಬಿ ಫ್ರೆಂಡ್ಸ್, ಬಟ್ ಫ್ರೆಂಡ್ಸ್ ಆಗಿ ಒಳ್ಳೆಯದನ್ನು ಮಾಡಬೇಕು ಅಂತ. ಕೊನೆಗೆ ಕೆಲವೊಂದು ಹೇಳಬೇಕಾಗಿತ್ತು ಅವ್ರು, ನೋಡಪ್ಪ ನೀನು ಇರು ಫ್ರೆಂಡಾಗಿ, ಅವನು ಮುಖ ತಿರ್ಸ್ಕೊಂಡು ಇರೋಕ್ಕಾಗಲ್ಲ, ಯು ಕೆನಾಟ್ ಬಿ ಎನ್ ಎನಿಮಿ, ಮುಖ ತಿರ್ಸ್ಕೊಂಡು ಇರೋಕ್ಕಾಗಲ್ಲ, ಸ್ವಲ್ಪ ದೂರದಲ್ಲಿ ಹಾಯ್ ಬಾಯ್ ಇರು, ಪರವಾಗಿಲ್ಲ. ಸೊ ಇದನ್ನು ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಏನೋ ಅವ್ನು ಹೇಳಿದ್ದೆಲ್ಲ ನೀನು ಮಾಡಬೇಕಾಗಿಲ್ಲ, ಎಚ್ಚರಿಕೆಯಿಂದ ಇರಬೇಕು ಅಂತ ರಿಪೀಟೆಡಾಗಿ ಹೇಳಬೇಕು. ಅದರ ಎಫೆಕ್ಟ್ ಏನು ಅಂತ ಹೇಳಬೇಕಾಗತ್ತಮ್ಮ. ಯಾಕೆಂದರೆ ಶಾಲೆಯಲ್ಲಿದ್ದಾಗ ಅದರ ಎಫೆಕ್ಟ್ ನೋಡಿ, 6-7 ಅವರ್ಸ್ ಇರ್ತಾರೆ ಶಾಲೆಯಲ್ಲಿ, ಅಷ್ಟು ಆ ಏಜು ಇದು ಪ್ರಾಕ್ಸಿಮಿಟಿ ಕ್ಲೋಸ್ನೆಸ್ ಇದೆಯಲ್ಲ, ತುಂಬ ಬೇಗ ಎಫೆಕ್ಟ್ ಆಗ್ತಾರೆ ಅವರು. ಸೊ ಮತ್ತೆ ಆಯಿತು, ತುಂಬ ಕಷ್ಟ ಆಗುತ್ತೆ ಅಂದರೆ ಕೆಲವೊಮ್ಮೆ ಚೇಂಜ್ ಕೂಡ ಮಾಡಿಸ್ಬೇಕಾಗ್ತದೆ. ಪರಿಸ್ಥಿತಿ ಆ ಥರ ಇತ್ತು ಅಂತ ಹೇಳಿದ್ರೆ ಮಾಡಿಸ್ಬೇಕಾಗ್ತದೆ. ಇಲ್ಲ ಸಾಧ್ಯ ಆದರೆ, ನನಗೆ ಗೊತ್ತಿಲ್ಲ ನೋಡಿ, ನೀವು ಅದು ಈಚ್ ಕೇಸಸ್ ಒಂದು ಸ್ವಲ್ಪ ಡಿಫ್ರೆಂಟು. ಆ ಹುಡುಗ ಏನಾರು ಕರೆದು ಯಾಕೆ ಏನಾದ್ರು ನಮ್ಮಲ್ಲಾದರೆ 2 ಹೊತ್ತು ಪ್ರಾರ್ಥನೆ ಕಂಪಲ್ಸರಿ. ನೀನು ಊಟ ಮಾಡ್ತೀಯೋ ಬಿಡ್ತೀಯೋ, ಪ್ರೇಯರ್ ಹಾಲಿಗೆ ಬರಬೇಕು. ಊಟದ ಮನೆಯಲ್ಲೂ ತಪ್ಪಿಸ್ಕೊಳ್ಳೋಂಗಿಲ್ಲ, ಇರಲೇಬೇಕು, 100% ಅಟೆಂಡೆನ್ಸ್. ಪ್ರೇಯರ್ ಹಾಲ್ ಹಿ ಹ್ಯಾಸ್ ಟು ಕಮ್ ಕಂಪಲ್ಸರಿ. ಹೌ ಮಚ್ ದೇ ಪ್ರೇ ವಿತ್ ಹೌ ಮಚ್ ಫೇತ್ ಆ್ಯಂಡ್ ಅಟೆನ್ಷನ್ ದೇ ಪ್ರೇ ಹೇಳೋಕ್ಕಾಗಲ್ಲ ನಮಗೆ. ಬಟ್ ಪ್ರೇಯರ್ ಇಸ್ ದೇರ್, ದೇ ಹ್ಯಾವ್ ಟು ಕಮ್. ಅಷ್ಟಾರು ಅಭ್ಯಾಸ ಆಯ್ತಲ್ಲ, ಈ ಟೈಮ್ಗೆ ಹೋಗಿ ಕೂತ್ಕೋಬೇಕು, ಪುಸ್ತಕ ತೊಗೊಂಡು ಹೋಗಬೇಕು, ಪ್ರೇಯರ್ ಮಾಡಬೇಕು. ಪ್ರೇಯರ್ ಹಾಲ್ ವಿ ಆಲ್ಸೋ ರೀಡ್ 2-3 minutes some good sayings, some incidents, some good book every day, some 2 minutes, 3 minutes we read every day, morning and evening. And teachings of Swami Vivekananda, Sri Ramakrishna, Holy Mother Sharda Devi, every day we read 2 teachings morning and evening. ಎಷ್ಟು ಮಟ್ಟಿಗೆ ಅವ್ರಿಗೆ ಅರ್ಥ ಆಗುತ್ತೋ, this much I wanted. ನಮಸ್ತೆ ಸ್ವಾಮೀಜಿ. ಎಲ್ಲಿದ್ದಾರೆ? ಹಾಂ, ಓಕೆ. So I have a question regarding the students. A few of them, not all the students, no matter whatever we tell, a few students are very introverted, very shy. For example, if we give any motivational incidents of the achievers, let's say few students are always into academics, like they are too much into that, but they'll have the potential, but not involved in that. So what can we do, like how to motivate such students and bring out that spark of confidence in them so that they are involved in all the activities and not like reserved? We have also come across very reserved students. ಇಂಟ್ರಾವರ್ಟಾಗಿ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ. ಇಂಟ್ರಾವರ್ಟ್ ಅಂತರ್ಬುಕ್ಕಿದೆ, ಏನೋ ಒಂದು ದೇ ಸಮ್ ಶೈನೆಸ್. ಫಾರ್ ವಾಟ್ ರೀಸನ್? ಇಟ್ ಈಸ್ ದೇರ್ ನೇಚರ್. ನಾವು ಟೂ ಮಚ್ ವಿ ಕೆನಾಟ್ ಗೋ ಅಗೇನ್ಸ್ಟ್ ದೇರ್ ನೇಚರ್. ಅವನು ತುಂಬ ನಾಚಿಕೆ ಸ್ವಭಾವದವನು, ಆಚೆನೇ ಬರಲಿ, ಯಾವುದಕ್ಕೂ ಬರ್ತಿಲ್ಲ, ತುಂಬ ಮಾಡೋಕ್ಕೆ. ವಾಟ್ ಎವರ್ ಬೆಸ್ಟ್ ಪಾಸಿಬಲ್ ಮೇಡಮ್, ಯು ಪ್ಲೀಸ್ ಟ್ರೈ ಟು ಡೂ, ಇನ್ವಾಲ್ವ್ ಇನ್ ಸಮ್ ಸ್ಮಾಲ್ ಆ್ಯಕ್ಟಿವಿಟಿ ಇನ್ ದ ಕ್ಲಾಸ್ ರೂಮ್, ಮೇ ಬಿ ಲಿಟಲ್ ಹಿಯರ್, ವೈಪ್ ದ ಬೋರ್ಡ್, somewhere where he can slowly be brought outside. You cannot compare him with somebody who is very, very active and doing everything. So whatever best possible, we have seen a boy very quiet, not interacting with others, left to himself in the 8th standard when they come. By the time they finish 8th, 9th, little opportunities for little leadership in the class. Maybe he has to go and talk to some teacher or keep the notes in your staff room. Such things, if you can, small things, if yourself you have to invent and involve them, slowly they will come out. It is their nature. By nature they are like that. Different students are different, so slowly they will come out. Whatever best possible, you try to involve them, even if it is small things.